ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 3 ವರ್ಷದಲ್ಲಿ ನಡೀತಾ ಇರೋದು ಎರಡು ಸಂಗತಿ. 3 ವರ್ಷದಲ್ಲಿ ನಡೀತಾ ಇರೋದು ಎರಡು ಸಂಗತಿ. ಜನಗಳ ಮಧ್ಯೆ ಮಾತಾಡ್ತಾ ಇರೋದು ಎರಡೇ ಸಂಗತಿ. ಒಂದು, ಅಧಿಕಾರದ ಕಿತ್ತಾಟ, ಕುರ್ಚಿಗಾಗಿ ಕಿತ್ತಾಟ, ಮ್ಯೂಸಿಕಲ್ ಚೇರ್, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಎರಡನೇದು, ಕಳೆದ 3 ವರ್ಷದಲ್ಲಿ 30 ಹಗರಣಗಳು, ವಾಲ್ಮೀಕಿಯಿಂದ ಹಿಡಿದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಾಡಿರುವಂತ 60%, ಕಾಂಟ್ರಾಕ್ಟರ್ ಅಸೋಸಿಯೇಷನ್ 60% ಕಮಿಷನ್, ಲಿಕ್ಕರ್ ಲಾಬಿ, ಇಲ್ಲಿನ ಒಬ್ಬರ ಮಂತ್ರಿ ಲಿಕ್ಕರ್ ಲಾಬಿ ಕೋಟಿಗಟ್ಟಲೆ ಹಣ ಹೊಡೆದು ಡೆಲ್ಲಿ ಕಳಿಸಿರುವಂತದ್ದು. ನಾನು ಸರ್ಕಾರಕ್ಕೆ ನಾನು ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಏನಾದ್ರೂ ಕಳೆದ 3 ವರ್ಷದಲ್ಲಿ ನಾನು ಈ ತರದ ಸಾಧನೆ ಮಾಡಿದ್ದೀನಿ. ನಾನು ಬಂದಾಗ ಈ ತರ ನೀರಾವರಿ ಯೋಜನೆಗೆ ಇಷ್ಟು ಹಣ ಕೊಟ್ಟಿದ್ದೀನಿ. ನಾನು ಕೃಷ್ಣ ಕಣ್ಣೀರು ಅಂತ ಹೇಳುದು, ಕಣ್ಣೀರು ಹಂಗೇ ಸುರಿತಾ ಐತೆ. ಕಾಂಗ್ರೆಸ್ ಅವರು ದುಡ್ಡಿನ ಹೊಳೆಯನ್ನ ಹರಿಸ್ತಾ ಇದ್ದಾರೆ ಅಷ್ಟೇ. ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಸುಧಾಕರ್ ಇದ್ದಾಗ 5 ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರು. 4 ಮೆಡಿಕಲ್ ಕಾಲೇಜು. ಇವ್ರು ಬಂದ್ಮೇಲೆ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಿಲ್ಲ, ಒಂದೇ ಒಂದು ಮೆಡಿಕಲ್ ಕಾಲೇಜು ಕಟ್ಟಿಲ್ಲ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆಯಲ್ಲ, ಡಾಕ್ಟರ್ಗಳೆಲ್ಲ ಖಾಲಿ. ಈಗ ಎಲ್ಲರನ್ನ ತೆಗೆದಾಕ್ಬಿಟ್ಟಿದ್ದಾರೆ. ದೊಡ್ಡ ಅಧಿವೇಶನದಲ್ಲೂ ಕೂಡ ದೊಡ್ಡ ಗಲಾಟೆ ಆಯ್ತು. ಆಸ್ಪತ್ರೆಗಳಲ್ಲಂತೂ ಔಷಧಿ ಕೇಳೋ ಸಾಧ್ಯನೇ ಇಲ್ಲ. 3 ವರ್ಷದಿಂದ ಟೆಂಡರೇ ಕರೆದಿಲ್ಲ. ಕಾರಣ ಹಣ ಇಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿ ಪರ್ಚೇಸ್ ಮಾಡಕ್ಕೂ ಕೂಡ ಇವತ್ತು ಹಣ ಇಲ್ಲದೆ ಇರತಕ್ಕಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ಗ್ಯಾರಂಟಿ ವಿರೋಧಿ ಅಂತ ಹೇಳಿದ್ದಾರೆ. ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ. 5 ಕೊಟ್ಟಿದಾರ, ಇನ್ನೊಂದು 25 ಕೊಡಿ, ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಹಣನ ನುಂಗಾಕ್ತಾ ಇದ್ದೀರಲ್ಲ ನೀವು. ಅನ್ನಭಾಗ್ಯದು 700 ಕೋಟಿ ನುಂಗಾಕಿದ್ದೀರ, ಗೃಹಲಕ್ಷ್ಮಿದು 5,000 ಕೋಟಿ ನುಂಗಾಕಿದ್ದೀರ. ಇಷ್ಟೆಲ್ಲ ಗ್ಯಾರಂಟಿ ಸ್ಕೀಮಲ್ಲಿ ನೀವು ಹಣ ವಿನಿಯೋಗ ಮಾಡಿದಿರಲ್ಲ, ಅದನ್ನಾದ್ರೂ ಗ್ಯಾರಂಟಿ ಆದ್ರೂ ಕರೆ ಕೊಡಿ. ಆಯ್ತು, ನೀವೆಲ್ಲ ಗ್ಯಾರಂಟಿ ಹಳ್ಳಿಗಳು ರೈತರಿಗೆ ಹೋಗ್ತಾ ಇದೆ ಅಂತ. ಹಾಗಾದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡಕಂತ ಇದಾರೆಲ್ಲ? ನಾವು 2nd ಪ್ಲೇಸ್ ಅಲ್ಲಿ ಇದ್ದೀರಿ ಇಂಡಿಯಾದಲ್ಲಿ. ವಿ ಆರ್ ಇನ್ ದ 2nd ರೈತರ ಆತ್ಮಹತ್ಯೆ. 2ನೇ ಪ್ಲೇಸ್ ಅಲ್ಲಿ ಇದ್ದೀರಿ. ಯಾಕೆ? ನೀವು ಹೇಳಿದ್ರಲ್ಲ, ಗ್ಯಾರಂಟಿ 2,000 ಕೊಟ್ಬಿಟ್ರು, ಅವ್ರು ಬೋರ್ವೆಲ್ ಹಾಕೊಂಬಿಟ್ರು, ಅವ್ರು ಯಾರೋ ಫ್ರಿಜ್ ತಗೊಂಬಿಟ್ರು, ಅವ್ರು ಯಾರೋ ಕುಕ್ಕರ್ ತಗೊಂಬಿಟ್ರು, ದಿನ ಹಾಕ್ಸ್ತಾ ಇದ್ದೀರಲ್ಲ ನೀವು. ಹಂಗಾರೆ ರೈತರ ಆತ್ಮಹತ್ಯೆ ಯಾಕೆ? ನಾವೇ 2nd ಇಂಡಿಯಾದಲ್ಲಿ. 12 ತಿಂಗಳು, ಕಾಂಗ್ರೆಸ್ ಅವ್ರಿಗೆ ಕ್ಯಾಲೆಂಡರ್ ಅಲ್ಲಿ 10 ತಿಂಗಳು ಕೊಟ್ಟೇ ಇಲ್ಲ. 2 ತಿಂಗಳು 5,000 ಕೋಟಿ ಕೊಡ್ಬೇಕು. ಎಲ್ಲಾಯ್ತು ದುಡ್ಡು? ಇದುವರೆಗೂ 2 ಅಸೆಂಬ್ಲಿ ಆಯ್ತು, ಒಂದಲ್ಲ. ಬೆಳಗಾವಿ ಅಧಿವೇಶನ ಆಯ್ತು, ಪ್ರಶ್ನೆ ಕೇಳಿದ್ರಿ, ಧರಣಿ ಮಾಡಿದ್ರಿ, ಕೊಟ್ಬಿಡ್ತೀನಿ ಇಮಿಡಿಯೇಟ್ ಆಗಿ ಅಂದ್ರಿ. ಇಮಿಡಿಯೇಟ್ ಆಗಿ ವಿಲೇವಾರಿ ಅಂದು ಆ ಅಮ್ಮ ಕಣ್ಣೀರು ಹಾಕೊಂಡು ಹೇಳಿದ್ಲು. ಮಂತ್ರಿ ಇದುವರೆಗೂ ಇಲ್ಲ. ಈ ಅಧಿವೇಶನಲ್ಲೂ ಪ್ರಶ್ನೆ ಮಾಡಿದ್ರಿ, ಈ ಅಧಿವೇಶನದಲ್ಲೂ ಇಲ್ಲ. ಬಡ್ಜೆಟ್ ಪುಸ್ತಕದಲ್ಲಿ ಏನಾನ ಬರ್ತೈತೆ ಅಂತ ನೋಡಿದ್ರಿ, ಬಡ್ಜೆಟ್ ಪುಸ್ತಕದಲ್ಲೂ ಬಂದಿಲ್ಲ. ಅಂದ್ರೆ ನೀವು ಆರ್ಥಿಕ ಶಿಸ್ತು ನನ್ನ 3 ಒಳಗಡೆ ಇದೆ ಅಂತ ಹೇಳ್ತೀರಲ್ಲ, ಆರ್ಥಿಕ ಶಿಸ್ತು 3 ಒಳಗಡೆ ಇದೆ ಅಂತ ಹೇಳ್ತಿದ್ದೀರಲ್ಲ. 2.94 ತೋರಿಸಿದ್ದೀರ ನೀವು. ಇದೆಲ್ಲ ಲೆಕ್ಕ ತೋರಿಸ್ಬಿಟ್ಟಿದ್ದೀರ. ನಿಮ್ಗೆ ಆರ್ಥಿಕ ಶಿಸ್ತು ಎಲ್ಲೋಗಿರೋದು? ನಿಮ್ದು ಆರ್ಥಿಕ ಶಿಸ್ತು ನಿಮ್ದು ಎಲ್ಲೋಗಿರೋದು? ನಿಮ್ದು ಹಿಂದುಳಿದ ವರ್ಗ ಚಾಂಪಿಯನ್ ಅಂತ ಇಲ್ಲೆಲ್ಲ ಬಂದು ಸಭೆಗಳು ಮಾಡ್ತಾ ಇದ್ದಾರೆ. ಸಣ್ಣ ಸಭೆಗಳು, ದಲಿತರದೊಂದು ಸಭೆ, ಬೋವಿಗಳದೊಂದು ಸಭೆ, ಎಸ್ಟಿಗಳದೊಂದು ಸಭೆ, ಕಂಬಾರದು, ಲಂಬಾಣಿಗಳದು, ಇದೆಲ್ಲ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಚಾಂಪಿಯನ್ ಸಿದ್ದರಾಮಯ್ಯ, ನಾನು ನಿಮ್ಮ ಚಾಂಪಿಯನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.